ಕಮಾಂಡ್ DCM CM ಅನ್ನು ಕರೆದಿದ್ರು. ಈಗ ವೇಣುಗೋಪಾಲ್ ಸುರ್ಜೇವಾಲ ಅವರು ಬರ್ತಾರೆ. ಸುರ್ಜೇವಾಲ ಬರ್ತಾರೆ, ವೇಣುಗೋಪಾಲ್ ಅವರನ್ನ ಸುರ್ಜೇವಾಲ ಅವರು ಬರ್ತಾ ಇದ್ದಾರೆ. ಅವರು ಇನ್ಚಾರ್ಜ್ ಅದಾರ, ಬರ್ತಾರೆ. ನಾಳೆ 10ನೇ ತಾರೀಕಿಗೆ ಮೀಟಿಂಗ್ ಇದೆ ನಾಡ್ದು. ಆ ಮೀಟಿಂಗಲ್ಲಿ ಎಲ್ಲ MLAಸು, ಮಿನಿಸ್ಟರ್ಸು, MLCಸು, ಆಮೇಲೆ ಎಲ್ಲರ ಜೊತೆ ಸಭೆ ಮಾಡ್ತಾಯಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಸಭೆ ಮಾಡಿ ಪಾರ್ಲಿಮೆಂಟದ್ದು ಏನೇನೋ ತಯಾರಿ ಸಲುವಾಗಿ ಬರ್ತಾಯಿದ್ದಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಚಿಕ್ಕೋಡಿಯಲ್ಲಿ ಕನ್ನಡ ಪರ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಮಹಾರಾಷ್ಟ್ರ ಒಂದು ಕಾಲದಲ್ಲಿ ಬೆಳಗಾವಿಗೆ ಸೇರಿತ್ತು ಅಂತ ಹೇಳಿದ್ದಾರೆ. ಸಾರಿ, ಬೆಳಗಾವಿ ಒಂದು ಕಾಲದಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಹೈದರಾಬಾದ್ ಕರ್ನಾಟಕ, ನಿಜಾಮದ್ರಲ್ಲಿ ಅದು ಹೋಗಿತ್ತು. ಮುಂಬೈ ಕರ್ನಾಟಕ ಇವತ್ತೊಂದು ದಿವಸ ನಮ್ಮದು ಹಳೆ ಮುಂಬೈ ಕರ್ನಾಟಕ, ಬಿಜಾಪುರ, ಧಾರವಾಡ, ಬೆಳಗಾವಿ, ಕಾರವಾರ ಇವೆಲ್ಲ ಕಡೆ ಮುಂಬೈ ರಾಜ್ಯದಲ್ಲಿತ್ತು. ಈ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇದು ಸತ್ಯ, ಇದ್ರಾಗೇನು ಹಿಸ್ಟಾರಿಕಲ್ ಟ್ರೂತ್. ಅದು ಮತ್ತು ರಿಆರ್ಗನೈಸೇಷನ್ ಆಗುವಾಗ ಈಗ ಮದ್ರಾಸ್ನ ಕೆಲವೊಂದೆಲ್ಲನೂ ಬಳ್ಳಾರಿ ಇದ್ರಾಗಿತ್ತು, ಮದ್ರಾಸ್ನ ಇದರಲ್ಲಿತ್ತು. ಹೀಗೆಲ್ಲನೂ ಕೂಡ ರಾಜ್ಯಗಳು ಬೇರೆ ಬೇರೆ ಇದು ಇದ್ರಿಂದ ಪುನರ್ವಿಂಗಡಣೆ ಆದಮೇಲೆ ಅದು ಅಂತಿಮ. ಈಗ ಆಮೇಲೆ ಮಹಾಜನ ವರದಿನೇ ನಮಗೆ ಅಂತಿಮ. ಈಗ ಯಾವುದೂ ಕೂಡ ಅದಕ್ಕೆ ಅವ್ರು ಹೇಳಿದ ಅರ್ಥ ಕೇಳ್ಕೊ. ಒಂದು ಟೈಮ್ನಾಗ ಇದ್ದದ್ದನ್ನು ಅದು ಹೇಳಿ ತಪ್ಪ. ಅದಕ್ಕೆ ಬಹಳ ಇಶ್ಯೂಸ್ಗಳು ನಡೀತಾ ಇದಾವೆ. ನಮ್ಮ ಕರ್ನಾಟಕದಿಂದ ಗ್ರಾಮಗಳಿಗೆ ಅವರು ಇನ್ಶೂರೆನ್ಸ್ ಮಾಡಿಸೋ ಪ್ರಯತ್ನ ಏನೇನೋ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಲ್ಲ, ಇದು ನೋಡಿ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನ್ರಿ ಇವೆಲ್ಲವೂ ಕೂಡ ಹಿಂದೆ ಯಾವ ಜಿಲ್ಲೆಗಳಿತ್ತು ಗೊತ್ತಿದೆ ನಮಗೆ. ಮುಂಬೈ ಸ್ಟೇಟ್ನಲ್ಲಿ ಬಿಜಾಪುರ, ಬೆಳಗಾಂ, ಧಾರವಾಡ, ನಾಡು ಇತ್ತು. ಆ ಒಂದು ಇದರಿಂದ ಹೇಳ್ಬೋದು ಇತ್ತೊಂದು. ಬಟ್ MES ಅವರು ಪುಂಡಾಟಿಕೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸಚಿವರು ಈ ರೀತಿಯಾಗಿ ಹೇಳಿಕೆ ಕೊಟ್ರೆ ಅದು ಇನ್ನಷ್ಟು ಪುಂಡಾಟಿಕೆ ಹಿಂದೆ ಇರುವಂತದ್ದು. ಅದಕ್ಕೆ ಅದರ ಅರ್ಥ ಬೇರೆ 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 ಜಿಲ್ಲೆಗಳು ಕೂಡ ಮಹಾರಾಷ್ಟ್ರ ಜಿಲ್ಲೆ ನಮ್ಮ ಕಡೆ ಇದ್ದು ಆ ರೀತಿ ಇದಕ್ಕೆ ಕಲ್ಪನೆ ಕೊಡುವಂಥ ಸಾಧ್ಯ. ಅವರು ಬೇರೆ ಏನಾದರೂ ಹೇಳಿದ್ರೆ ಮಾತು ಬೇರೆ ಇದೆ. ಇದ್ದದ್ದು ಸ್ಥಿತಿಯನ್ನು ಹೇಳಿದ್ದಾರೆ. ಬೆಳಗಾಂ, ಧಾರವಾಡ, ಬಿಜಾಪುರ ಅಂದರೆ 4 ಈಗ ಹೊಡೆದ 5-6 ಜಿಲ್ಲೆಗೆ ಬಿಜಾಪುರ, ಬೆಳಗಾಂ, ಧಾರವಾಡ, ಕಾರವಾರ, ಈಗ ಬಾಗಲಕೋಟೆ, ಹಾವೇರಿ, ಗದಗ ಹೆಚ್ಚಿಗಾಗಿದ್ದಾವೆ. ಅವು ಒಂದು ಕಾಲದಾಗ ಮುಂಬೈ ಸ್ಟೇಟ್ನಲ್ಲಿದ್ದು. ಒಂದು ಕಾಲದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದಿವಸ ನಿಜಾಮದ್ರಲ್ಲಿ ಇವರ ಹೈದರಾಬಾದ್ ಎಲ್ಲ ಇವತ್ತು ನಮ್ಮ ಗುಲ್ಬರ್ಗ ಇವರು ಅಲ್ಲಿ ಇತ್ತು. ಇದು ರಾಜ್ಯ ಪುನರ್ವಿಂಗಡಣೆ ಆದಮೇಲೆ ಇವತ್ತು ಸಮಗ್ರ ಕರ್ನಾಟಕ ಅದು ಅಂತಿಮ. ಅದು ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ. ಮತ್ತು ಎಲ್ಲ ವಿವಾದಕ್ಕೂ, ಗಡಿ ವಿವಾದಕ್ಕೆ ಮಹಾಜನ ವರದಿ ಅಂತಿಮ. ನಮ್ಮ ರಾಜ್ಯದ ನಿಲುವು ಬಹಳ ಸ್ಪಷ್ಟವಾಗಿದೆ, ಬಹಳ ಬದ್ಧವಾಗಿದೆ. ಮಾಡುವಂತ ವಿಚಾರಕ್ಕೆ ಏನಿದ್ರು ಹೈಕಮಾಂಡ್ ಮುಂದೆ ಬಂದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಆಗಿಯೂ ಕೂಡ ಮಾಧ್ಯಮಗಳ ಮುಂದೆ ಸಚಿವರುಗಳು ಹೇಳ್ತಾ ಇದ್ದಾರೆ DCMಗಳಾಗಬೇಕು, ಲೋಕಸಭೆ ಮುಂಚೆನೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಪ್ರಬಲ ಮಾಧ್ಯಮ ಮುಂದೆ ಯಾರು ಹೇಳಿದ್ದಾರೆ? ರಾಜಣ್ಣ ಅವರು ಮಾತನಾಡಿದ್ದಾರೆ. ಆಯ್ತು, ಹೈಕಮಾಂಡ್ ಅದಕ್ಕೆ ಸುರ್ಜೇವಾಲ ಬರ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ಎಲ್ಲ ಬರ್ತದೆ. ಮುಸ್ಲಿಂ ಸಮುದಾಯಕ್ಕೂ ಒಂದು DCM ಬೇಕು ಅಂತ ಕೇಳಿದ್ದಾರೆ. ರಹೀಂ ಖಾನ್ ಅವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಒಂದು DCM ತಪ್ಪೇನಿದೆ? ಕೇಳಿರ್ಬೋದು, ಅವ್ರ ಸಮುದಾಯದ ವತಿಯಿಂದ ಕೇಳಿದಾರೆ. ತಪ್ಪೇನಿದೆ? ಅವತ್ತೊಂದು ದಿವಸ ಒಟ್ಟಾರೆ ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ವಿಚಾರದಲ್ಲಿ MB ಪಾಟೀಲ್ ಅವರು ಕೂಡ ಧ್ವನಿಗೂಡಿಸ್ತಾರ ಅಂತ ನಾನು ಈಗಾಗಲೇ ಮೊದಲು ಕೂಡ ನಿಮಗೆ 3-4 ಬಾರಿ ಸ್ಪಷ್ಟ ಮಾಡಿದ್ದೇನೆ. ನಂದು ಏನು ಅಭಿಪ್ರಾಯ ಇದೆ, ಆ ಅಭಿಪ್ರಾಯ ಹೈಕಮಾಂಡ್ ಅಂತಿಮ. ಎಲ್ಲದಕ್ಕೂ ಕೂಡ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಬೇಡನೋ, ಮಾಡಬೇಕಾದ್ರೆ ಎಷ್ಟು ಮಾಡಬೇಕು, ಯಾವ ವರ್ಗಕ್ಕೆ ಮಾಡಬೇಕು, ಎಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಈಗ ಪ್ರಶ್ನೆ ಇವತ್ತು ದಿವಸ ಉದ್ಭವಿಸಿಲ್ಲ. ಹಿಂದೆ ಮಾಡುವ ಸಂದರ್ಭದಲ್ಲೇ ಒಂದೇ DCM ಅವ್ರು ನಿರ್ಧಾರ ಮಾಡಿದರು. ಈಗ ಕೆಲವೊಂದು ಬೇಡಿಕೆಗಳನ್ನ ಇವತ್ತು ದಿವಸ ನಾನು ಕೂಡ ಗಮನಿಸಿದ್ದೀನಿ. ನನ್ನ ನಿಲುವು ಇಷ್ಟೇ. ನನ್ನ ನಿಲುವು ಏನಿದೆ ಅದಕ್ಕೆ ಪಕ್ಷದ 4 ಗೋಡೆ ಮಧ್ಯೆ ಇವತ್ತು ದಿವಸ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ. ಅಲ್ಲಿ ಸ್ವತಂತ್ರದಲ್ಲಿ ಹೇಳಕ್ಕೆ ನಾನು ಅದನ್ನು ನೀವು ಇಲ್ಲೇ ಕೇಳಕ್ಕಿಲ್ಲ. ನಾನು ನಿಮ್ಮದು ಹೇಳಿದ್ರೆ ಏನಾದ್ರು ಬದಲಾವಣೆ ಆಗ್ತದಾ? ನಾನು ಅಲ್ಲೇನು ಹೇಳಿದ್ರು ಅಲ್ಲಿ ನಾನು ಪಕ್ಷದ 4 ಗೋಡೆ ಮಧ್ಯೆ ನನ್ನ ಅಭಿಪ್ರಾಯ ಕೇಳಿದ್ರೆ ನಾನು ಹೇಳ್ತೇನೆ. ಅಲ್ಲಿ ಸರ್, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಕಾಂತರಾಜ್ ರಿಪೋರ್ಟ್ ಅನ್ನು ನೀವು ಸ್ವೀಕಾರ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, ಕಾಂತರಾಜ್ ರಿಪೋರ್ಟ್ಗೆ ಯಾರ್ದು ಕೂಡ ವಿರೋಧ ಇಲ್ಲ. ಆದರೆ ಕೆಲವೊಂದು ಸಮಸ್ಯೆಗಳು ಇವತ್ತು ದಿವಸ ನಾನೇ ಹೇಳಿದ್ದೀನಿ ಹಿಂದೆ. ಇವತ್ತು ಲಿಂಗಾಯತ ಉಪಪಂಗಡಗಳನ್ನ ಒಂದೇ ಸೂರಿನಲ್ಲಿ ಏನು ಉಪಜಾತಿಗಳಿದ್ದಾವೆ, ಅವು ಕಾರಣಾಂತರದಿಂದ ಇವತ್ತು ತಮಗೆ ಏನು ಮೀಸಲಾತಿ ಸಿಗೋದಿಲ್ಲ. ಒಂದು ವೇಳೆ ಲಿಂಗಾಯತ ವೀರಶೈವ ಏನೋ ಬರೆಸಿದ್ರೆ, ವೀರಶೈವ ಏನೋ ಬರೆಸಿದ್ರು ಕೂಡ ಅವ್ರು ಹಿಂದೂ ಗಾಣಿಗ, ಹಿಂದೂ ಸಾದ್ರು, ಹಿಂದೂ ಬಣಿಜ್ಗ, ಹಿಂದೂ ರೆಡ್ಡಿ ಎಂದು ಬರೆಸಿದ್ದಾರೆ. ಈಗ ಅವೆಲ್ಲವನ್ನು ಕೌಂಟ್ ಆಗಬೇಕು ಅಂತ ಅಷ್ಟೇ ಇದೆ. ಅವ್ರನ್ನ ಬಿಟ್ಟು ನೀವು ಕೌಂಟ್ ಮಾಡಿದರೆ ಒಂದೇ ಸೂರಿನಡಿ ಲಿಂಗಾಯತ ಉಪಪಂಗಡ ತಗೊಂಡು ನೀವು ಲೆಕ್ಕ ಹಾಕಬೇಕು. ಅವಾಗ ನಾವು 17% 22% ಬರ್ತೀವಿ. ಅದೇನಾದರೂ ನೀವು ಅದನ್ನು ಅವ್ರು ಬರ್ಸಿಲ್ಲ ಹಿಂಗೆ ಅಂತೇಳಿ ಮೀಸಲಾತಿಗೆ ಆಶೆಗಾಗಿ ಅವ್ರು ಮಾಡಿದಂತ ಅದನ್ನು ನೀವು ಬರ್ಲಿಕ್ಕೆ ನಮ್ಮ ಲಿಂಗಾಯತ್ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ. ಅದನ್ನು ಸರಿಪಡಿಸಿ ಅಂತ ಹೇಳಿದ್ವಿ. ವಿರೋಧ ಕಾಂತರಾಜ್ ಕಮಿಟಿಗೆ ನಾವು ವಿರೋಧ ಇಲ್ಲ. ಅದನ್ನು ಸರಿಪಡಿಸಿ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ಅವ್ರ ಗಮನದಲ್ಲಿದೆ.
ನಾವು ಕೂಡ ಹೇಳಿದ್ದೀವಿ, ಅದನ್ನು ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.